ಫ್ರೆಂಡ್ಸ್, ನೀವೇನಾದರೂ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಪಾಸ್ವರ್ಡ್ ಮರೆತಿದ್ದೀರಾ? ನಿಮಗೆ ನಿಮ್ಮ ಇಮೇಲ್ ID ಅಥವಾ ಫೋನ್ ನಂಬರ್ ಅಥವಾ ಪಾಸ್ವರ್ಡ್ ಯಾವುದೂ ಕೂಡ ನೆನಪಿಲ್ವಾ? ಹಾಗಾದರೆ ನೀವು ಸರಿಯಾದಂಥ ವಿಡಿಯೋಗೆ ಬಂದಿದ್ದೀರಾ ಫ್ರೆಂಡ್ಸ್. ನೀವು ನಿಮ್ಮ ಇಮೇಲ್ ID ಇಲ್ಲದೆ ಅಥವಾ ಫೋನ್ ನಂಬರ್ ಇಲ್ಲದೆ ಅಥವಾ ಯಾವುದೇ ರೀತಿಯಾದಂತಹ ಪಾಸ್ವರ್ಡ್ ಇಲ್ಲದೆ ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಹೇಗೆ ಲಾಗಿನ್ ಮಾಡೋದೆಂದು ಹೇಳಿಕೊಡ್ತೀನಿ ಫ್ರೆಂಡ್ಸ್. ಸೊ ಆದುದರಿಂದ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಿ ಫ್ರೆಂಡ್ಸ್, ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಹೈಡನ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಮತ್ತು ತಡೆ ಯಾಕೆ, ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ನೀವೇನು ಮಾಡಬೇಕಂತ ಹೇಳಿದರೆ, ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಆ್ಯಪನ್ನು ಅಪ್ಡೇಟ್ ಮಾಡಬೇಕಾಗ್ತದೆ. ಸಿಂಪ್ಲಿ ಇಲ್ಲಿ ಇನ್ಸ್ಟಾಗ್ರಾಮ್ ಆ್ಯಪನ್ನು ಅಪ್ಡೇಟ್ ಮಾಡೋಣ. ಅಪ್ಡೇಟ್ ಮಾಡಿದ ನಂತರ ಫ್ರೆಂಡ್ಸ್, ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಆ್ಯಪನ್ನು ಓಪನ್ ಮಾಡಬೇಕಾಗ್ತದೆ. ಇನ್ಸ್ಟಾಗ್ರಾಮ್ ಆ್ಯಪನ್ನು ಓಪನ್ ಮಾಡಿದ ನಂತರ ನೀವು ಇಲ್ಲಿ ನೋಡ್ಬೋದು, ಕೆಳಗೆ ರೈಟ್ ಸೈಡಲ್ಲಿ ಒಂದು ಅಕೌಂಟ್ ಸೆಕ್ಷನ್ ಕಾಣ್ತಾ ಇದೆ. ಸಿಂಪ್ಲಿ ಅದಕ್ಕೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್, ನಿಮಗೆ ಇಲ್ಲಿ ಮೇಲ್ಗಡೆ ಒಂದು ಐಕಾನ್ ಕಾಣ್ತಾ ಇದೆ. ಸಿಂಪ್ಲಿ ಅದಕ್ಕೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್, ನಿಮ್ಮಲ್ಲಿ ಮೊದಲು ಯಾರು ಇನ್ಸ್ಟಾಗ್ರಾಮ್ ಆ್ಯಪನ್ನು ಓಪನ್ ಮಾಡ್ತಾ ಇದ್ದೀರಾ ಅವರಿಗೆ ಕ್ಲೀನ್ ಇಂಟರ್ಫೇಸ್ ಬರ್ತದೆ. ಲಾಗಿನ್ ಅಕೌಂಟ್ ಅಂತ ಕ್ಲೀನ್ ಇಂಟರ್ಫೇಸ್ ಬರ್ತದೆ. ನೀವೇನು ಮಾಡಬೇಕಂತ ಹೇಳಿದರೆ, ಆ್ಯಡ್ ಇನ್ಸ್ಟಾಗ್ರಾಮ್ ಅಕೌಂಟ್ ಅಂತ ಆಪ್ಷನ್ ಇದೆ, ಅದಕ್ಕೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ಲಾಗಿನ್ ಟು ಎಕ್ಸಿಸ್ಟಿಂಗ್ ಅಕೌಂಟ್ ಅಂತ ಆಪ್ಷನ್ ಇದೆ, ಅದಕ್ಕೆ ಕ್ಲಿಕ್ ಮಾಡೋಣ. ಫ್ರೆಂಡ್ಸ್, ಈ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ನಿಮ್ಮ ಒಂದು ಲೈಕಿಂದ ನಮಗೆ ತುಂಬಾ ಮೋಟಿವೇಶನ್ ಸಿಕ್ಕಂಗಾಗ್ತದೆ. ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ನಂತರ ನಿಮ್ಮ ಅಕೌಂಟನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗ್ತದೆ. ಯಾವ ಅಕೌಂಟ್ ಬೇಕು ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗ್ತದೆ. ನಿಮ್ಮ ಅಕೌಂಟ್ ಇಲ್ಲಿ ಸಿಗದಿದ್ದರೆ ನೀವು ಇಲ್ಲಿ ಲಾಗಿನ್ ಟು ಅನದರ್ ಅಕೌಂಟ್ ಅಂತ ಒಂದು ಆಪ್ಷನ್ ಇದೆ. ಸಿಂಪ್ಲಿ ಅದಕ್ಕೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ನಿಮಗೆ ಎರಡು ರೀತಿಯಾದಂಥ ಇಂಟರ್ಫೇಸ್ ನೋಡಲಿಕ್ಕೆ ಸಿಗ್ತದೆ. ಒಂದು ಈ ರೀತಿಯಾದಂಥ ಇಂಟರ್ಫೇಸ್ ನೋಡಲಿಕ್ಕೆ ಸಿಗ್ತದೆ. ನಂತರ ಇಲ್ಲಿ ನಿಮಗೆ ಸ್ಕ್ರೀನ್ಶಾಟ್ ಹಾಕಿದ್ದೀನಿ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು. ಈ ರೀತಿಯಾದಂಥ ಇಂಟರ್ಫೇಸ್ ಸಿಗ್ತದೆ ನೋಡಲಿಕ್ಕೆ ನಿಮಗೆ. ಇದು ಓಲ್ಡ್ ವರ್ಷನ್ ಇನ್ಸ್ಟಾಗ್ರಾಮ್ ಆಗಿದೆ. ಈ ರೀತಿ ಇಂಟರ್ಫೇಸ್ ನೋಡಲಿಕ್ಕೆ ಸಿಕ್ಕಿದ್ರೆ ನೀವೇನು ಮಾಡಬೇಕಂತ ಹೇಳಿದರೆ, ಗೆಟ್ ಹೆಲ್ಪ್ ಲಾಗಿನ್ ಅಂತ ಆಪ್ಷನ್ ಇದೆ ಕೆಳಗೆ ನೋಡ್ಬೋದು ಇಲ್ಲಿ, ಅದಕ್ಕೆ ಸಿಂಪ್ಲಿ ಅಲ್ಲಿ ಕ್ಲಿಕ್ ಮಾಡಬೇಕಾಗ್ತದೆ. ಕ್ಲಿಕ್ ಮಾಡಿದ ನಂತರ ನೀವು ಇದರಲ್ಲಿ ಏನು ಮಾಡಬೇಕಂತ ಹೇಳಿದರೆ, ಫರ್ಗೋಟ್ ಪಾಸ್ವರ್ಡ್ ಅಂತ ಆಪ್ಷನ್ ಇದೆ, ಅದಕ್ಕೆ ಸಿಂಪ್ಲಿ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು, ನಿಮಗೆ ಓಲ್ಡ್ ವರ್ಷನಲ್ಲಿ ನಿಮಗೆ ಕೆಳಗೆ ಕಾಂಟ್ ರೀಸೆಟ್ ಯುವರ್ ಪಾಸ್ವರ್ಡ್ ಅಂತ ನೋಡಲಿಕ್ಕೆ ಸಿಗ್ತದೆ. ಇದರಲ್ಲಿ ನಿಮಗೆ ಇಲ್ಲಿ ಕಾಂಟ್ ರೀಸೆಟ್ ಯುವರ್ ಪಾಸ್ವರ್ಡ್ ಅಂತ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ಎರಡಕ್ಕೂ ಸೇಮ್ ಪ್ರೊಸೆಸ್ ಆಗಿದೆ ಫ್ರೆಂಡ್ಸ್. ನೀವು ನಂತರ ನಿಮಗೆ ಎರಡಕ್ಕೂ ಸೇಮ್ ಪ್ರೊಸೆಸ್ ಆಗಿದೆ. ನೀವು ಇಲ್ಲಿ ಸಿಂಪ್ಲಿ ಕಾಂಟ್ ರೀಸೆಟ್ ಯುವರ್ ಪಾಸ್ವರ್ಡ್ ಅಂತ ಕಾಣ್ತಾ ಇದೆ, ಸಿಂಪ್ಲಿ ಅದಕ್ಕೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ವೆಯ್ಟ್ ಮಾಡಬೇಕಾಗ್ತದೆ ಫ್ರೆಂಡ್ಸ್. ವಿಡಿಯೋನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್, ಯಾವುದೇ ರೀತಿಯಾದ ಒಂದು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಸ್ಕಿಪ್ ಮಾಡಿದರೆ ನಿಮಗೆ ಯಾವುದಾದ್ರೂ ಒಂದು ಪ್ರೊಸೆಸ್ ನಿಮಗೆ ಸ್ಕಿಪ್ ಆಗ್ತದೆ, ಮತ್ತು ನಿಮಗೆ ರೀಸೆಟ್ ಮಾಡಲಿಕ್ಕೆ ತುಂಬಾ ಕಷ್ಟ ಇದೆ ಫ್ರೆಂಡ್ಸ್. ನಂತರ ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ರಿಕವರ್ ಯುವರ್ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಅನ್ನೋದು ಆಪ್ಷನ್ ಕಾಣ್ತಾ ಇದೆ ಫಸ್ಟಲ್ಲಿ. ಸಿಂಪ್ಲಿ ಅದಕ್ಕೆ ಕ್ಲಿಕ್ ಮಾಡಬೇಕಾಗ್ತದೆ. ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು ವಿಸಿಟ್ ದಿಸ್ ಪೇಜ್ ಅಂತ ಆಪ್ಷನ್ ಇದೆ ಕೆಳಗೆ, ಸಣ್ಣದಾಗಿ ಬರ್ತಿದ್ದಾರೆ ವಿಸಿಟ್ ದಿಸ್ ಪೇಜ್ ಅಂತ. ಸಿಂಪ್ಲಿ ಅದಕ್ಕೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ವೆಯ್ಟ್ ಮಾಡಬೇಕಾಗ್ತದೆ. ನಂತರ ಇಲ್ಲಿ ನೀವು ನೋಡ್ಬೋದು ಮೈ ಅಕೌಂಟ್ ವಾಸ್ ಆ್ಯಡ್ ತುಂಬಾ ಒಂದು ಆಪ್ಷನ್ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ಇದರಲ್ಲಿ ನೀವು ಐ ಹ್ಯಾವ್ ಫರ್ಗೋಟನ್ ಮೈ ಪಾಸ್ವರ್ಡ್ ಅನ್ನೋದು ಆಪ್ಷನ್ ಇದೆ ಸೆಕೆಂಡಲ್ಲಿ. ಸಿಂಪ್ಲಿ ಅದಕ್ಕೆ ಕ್ಲಿಕ್ ಮಾಡಬೇಕಾಗ್ತದೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಇದೆ, ಅದಕ್ಕೆ ಇಲ್ಲಿ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ನೋಡ್ಬೋದು ಈ ರೀತಿಯಾದಂತಹ ನಿಮಗೆ ಇಂಟರ್ಫೇಸ್ ನಿಮಗೆ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ ಫ್ರೆಂಡ್ಸ್. ನಿಮಗೆ ನಿಮ್ಮ ಇದರಲ್ಲಿ ಇಮೇಲ್ ID ಆಗಿರ್ಬೋದು, ಫೋನ್ ನಂಬರ್ ಆಗಿರ್ಬೋದು, ಪಾಸ್ವರ್ಡ್ ಆಗಿರ್ಬೋದು ಯಾವುದು ಕೂಡ ನೆನಪಿಲ್ಲ, ಆದರೂ ಕೂಡ ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಲಾಗಿನ್ ಆಗ್ಬೋದು ಫ್ರೆಂಡ್ಸ್. ಇನ್ಸ್ಟಾಗ್ರಾಮ್ ಅಕೌಂಟನ್ನು ಯಾವ ರೀತಿ ನೀವು ಲಾಗಿನ್ ಆಗ್ಬೋದು ಅಂತ ಹೇಳಿದರೆ, ನಿಮ್ಮ ಯೂಸರ್ ನೇಮ್ ಮೂಲಕ ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಲಾಗಿನ್ ಆಗ್ಬೋದು ಫ್ರೆಂಡ್ಸ್. ನಿಮಗೆ ನಿಮ್ಮ ಯೂಸರ್ ನೇಮ್ ಹೇಗೆ ಸಿಗ್ತದೆ ಅಂತ ಹೇಳಿದರೆ, ನಿಮ್ಮ ಫ್ರೆಂಡ್ಸ್ ಜೊತೆ ಮೊದಲನೇ ಸ್ಟೆಪ್ ಏನಂತ ಹೇಳಿದರೆ, ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಯಾವಾಗಾದರೂ ನೀವು ಚಾಟ್ ಮಾಡೇ ಇರ್ತೀರಾ, ಜಸ್ಟ್ ಅವ್ರ ಹತ್ರ ನೀವು ಯೂಸರ್ ನೇಮನ್ನು ವಾಟ್ಸಪ್ಪಲ್ಲಿ ಕಳಿಸಲಿಕ್ಕೆ ಹೇಳ್ಬೋದು. ನಂತರ ಸೆಕೆಂಡ್ ಸ್ಟೆಪ್ ಏನಂತ ಹೇಳಿದರೆ, ನೀವು ನಿಮ್ಮ ಫ್ರೆಂಡ್ಸ್ ಹತ್ರ ನಿಮ್ಮ ಯೂಸರ್ ನೇಮನ್ನು ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಲಿಕ್ಕೆ ಹೇಳಬೇಕಾಗ್ತದೆ. ಯಾವುದು ನಿಮಗೆ ನೆನಪಿದೆ ನಿಯರೆಸ್ಟ್ ಆಗಿ ಅದನ್ನು ನೀವು ಅಲ್ಲಿ ಸರ್ಚ್ ಮಾಡಲಿಕ್ಕೆ ಹೇಳಬೇಕಾಗ್ತದೆ. ನಿಮಗೆ ಅದರಲ್ಲಿ ಕೂಡ ನಿಮ್ಮ ಯೂಸರ್ ನೇಮ್ ಸಿಗ್ಬೋದು. ಥರ್ಡ್ ಸ್ಟೆಪ್ ಏನಂತ ಹೇಳಿದರೆ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ನಿಮ್ಮನ್ನು ಫಾಲೋ ಮಾಡೇ ಇರ್ತಾರೆ, ಅವರ ಹತ್ರ ಜಸ್ಟ್ ಯೂಸರ್ ನೇಮ್ ಕಳಿಸಲಿಕ್ಕೆ ಹೇಳ್ಬೇಕಾಗ್ತದೆ. ವಾಟ್ಸಪ್ಪಲ್ಲಿ ಯೂಸರ್ ನೇಮನ್ನು ಕಳಿಸಲಿಕ್ಕೆ ಹೇಳ್ಬೇಕಾಗ್ತದೆ. ನಾವು 3 ಸೀನರಿ ಕೂಡ ನಿಮಗೆ ಹೇಳಿದೆ, ನೀವು ಕನ್ಫ್ಯೂಸ್ ಆಗಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಇದರಿಂದ ನಿಮಗೆ ನಿಮ್ಮ ಯೂಸರ್ ನೇಮ್ ಸಿಗ್ತದೆ ಫ್ರೆಂಡ್ಸ್. ನಂತರ ನೀವು ಏನು ಮಾಡಬೇಕಂತ ಹೇಳಿದರೆ, ನಿಮ್ಮ ಯೂಸರ್ ನೇಮನ್ನು ನೀವು ಇಲ್ಲಿ ಹಾಕಬೇಕಾಗ್ತದೆ. ಯೂಸರ್ ನೇಮ್ ಹಾಕಿದ ನಂತರ ಸೆಂಡ್ ಲಾಗಿನ್ ಲಿಂಕ್ ಅಂತ ಒಂದು ಆಪ್ಷನ್ ಇದೆ, ಸಿಂಪ್ಲಿ ಅದಕ್ಕೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ನೀವು ನಿಮ್ಮ ಲಾಗಿನ್ ಆಗುವಾಗ ಯಾವ ನಂಬರ್ ಕೊಟ್ಟಿದ್ದೀರಾ ಆ ನಂಬರ್ಗೆ ನಿಮಗೊಂದು ಮೆಸೇಜ್ ಬರ್ತದೆ, ಲಿಂಕ್ ಬರ್ತದೆ. ನಿಮ್ಮ ರೀಸೆಟ್ ಮಾಡಲಿಕ್ಕೆ, ನಿಮ್ಮ ಅಕೌಂಟನ್ನು ರೀಸೆಟ್ ಮಾಡಲಿಕ್ಕೆ ಒಂದು ಲಿಂಕ್ ಬರ್ತದೆ. ನಿಮ್ಮ ಮೊಬೈಲ್ ನಂಬರ್ ಕೊಟ್ಟಿದ್ದರೆ ಮೊಬೈಲ್ ನಂಬರ್ಗೆ ಬರ್ತದೆ, ಇಲ್ಲ ಅಂತ ಹೇಳಿದರೆ ನಿಮ್ಮ ಇಮೇಲ್ IDಗೆ ಬರ್ತದೆ ಫ್ರೆಂಡ್ಸ್. ಇಮೇಲನ್ನು ಓಪನ್ ಮಾಡೋಣ, ಜಸ್ಟ್ ಇಲ್ಲಿ ಚೆಕ್ ಮಾಡೋಣ ಬಂದಿದ್ದ ಇಲ್ಲ ಅಂತ. ನೀವು ಇಲ್ಲಿ ನೋಡ್ಬೋದು ನಮ್ಮ ಇಲ್ಲಿ ಜಿಮೇಲ್ ಒಂದು ಮೆಸೇಜ್ ಬಂದಿದೆ ಇಲ್ಲಿ, ಸಿಂಪ್ಲಿ ಅದಕ್ಕೆ ಕ್ಲಿಕ್ ಮಾಡೋಣ. ನೀವು ಇಲ್ಲಿ ನೋಡ್ಬೋದು ರೀಸೆಟ್ ಪಾಸ್ವರ್ಡ್ ಅಂತ ಆಪ್ಷನ್ ಕಾಣ್ತಾ ಇದೆ, ಸಿಂಪ್ಲಿ ಅದಕ್ಕೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು ಸ್ವಲ್ಪ ಟೈಮ್ ಹಿಡಿತದೆ. ನಂತರ ಇಲ್ಲಿ ನೀವು ನಿಮ್ಮ ನ್ಯೂ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಬೇಕಾಗ್ತದೆ.
ಪಾಸ್ವರ್ಡ್ ಹಾಕಿದ ನಂತರ ಫ್ರೆಂಡ್ಸ್ ನೀವು ಇಲ್ಲಿ ರೀಸೆಟ್ ಪಾಸ್ವರ್ಡ್ ಅನ್ನೋದು ಆಪ್ಷನ್ ಕಾಣ್ತಾ ಇದೆ. ಸಿಂಪ್ಲಿ ಅದಕ್ಕೆ ಕ್ಲಿಕ್ ಮಾಡೋಣ. ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಿಮ್ಮ ಪಾಸ್ವರ್ಡ್ ಈಗ ರೀಸೆಟ್ ಆಗಿದೆ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ಬೋದು ಕೆಳಗೆ ಸೇವ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಇದನ್ನು ಕ್ಲಿಕ್ ಮಾಡೋದ್ರಿಂದ ನಿಮ್ಮ ಪಾಸ್ವರ್ಡ್ ನಿಮ್ಮ ಗೂಗಲ್ ಅಕೌಂಟಲ್ಲಿ ಸೇವ್ ಆಗಿರ್ತದೆ ಫ್ರೆಂಡ್ಸ್. ಯಾವಾಗ ಬೇಕಾದರೂ ಆವಾಗ ನಿಮ್ಮ ಪಾಸ್ವರ್ಡನ್ನು ನೀವು ನೋಡ್ಬೋದು ಫ್ರೆಂಡ್ಸ್. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟವಾಗಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್, ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಿಗುವ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ಟೇಕ್ ಕೇರ್.